ಎಲ್ಲರಿಗೂ ನಮಸ್ಕಾರ. ನಾನಿವತ್ತಿಲ್ಲಿ ಗೀ ರೈಸ್, ಜೀರಾ ರೈಸ್ ಈ ಥರ ಮೈಲ್ಡ್ ಆಗಿರುವಂತಹ ರೈಸ್‌ಗಳ ಜೊತೆ ಹಾಕ್ಕೊಳ್ಳಿಕ್ಕೆ ಒಂದು ತುಂಬ ರುಚಿಕರವಾದಂತಹ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೇನೆ. ಮನೆಯಲ್ಲಿ ಮಕ್ಕಳಿಗೆ ಈ ಥರ ಮೈಲ್ಡ್ ಆಗಿರುವಂತಹ ರೈಸ್‌ಗಳು ಬೇಕು. ಆದರೆ ನಮಗೆ ಖಾರ ಬೇಕು ಅಂದಾಗ ಈ ರೀತಿ ಗ್ರೇವಿಗಳನ್ನು ಖಾರವಾಗಿ ಮಾಡ್ಕೋಬಹುದು. ಈ ಗ್ರೇವಿ ಮಾಡಲು ಮೊದಲಿಗೆ 3 ಸ್ಪೂನ್ ಶೇಂಗಾ, 3 ಸ್ಪೂನ್ ಒಣ ಕೊಬ್ಬರಿ, 3 ಸ್ಪೂನ್ ಬಿಳಿ ಎಳ್ಳು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. 3 ಏಲಕ್ಕಿ ಬೀಜವನ್ನು ತೆಗೆದುಕೊಳ್ಬೇಕು ಇದ್ರ ಜೊತೆ ಹಾಕೋಕ್ಕೆ. ಏನು ರೋಸ್ಟ್ ಮಾಡೋದು ಬೇಡ, ಹಾಗೆ ಹಾಕ್ಕೋಬಹುದು. ಈ ರೋಸ್ಟ್ ಮಾಡಿರೋದೆಲ್ಲ ಪೂರ್ತಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಆಮೇಲೆ ನಾನಿಲ್ಲಿ 1 ಆನಿಯನ್, 1 ಟೊಮ್ಯಾಟೊ, ಒಂದು 4 ಬೆಳ್ಳುಳ್ಳಿ ಎಸಳು, ಒಂದು 1/4 ಇಂಚ್ ಆಗುವಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೇನೆ. ಒಂದು 10 ಆಗುವಷ್ಟು ಪುದೀನ ಎಲೆ ಎಲ್ಲವನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಅದನ್ನು ಆರಿಸ್ಕೋಬೇಕು. ಇದೊಂದು ಸ್ವಲ್ಪ ಬಿಸಿ ಇದೆ, ಪರವಾಗಿಲ್ಲ ಅಂತ ಹಾಕ್ತಿದ್ದೀನಿ. ಡ್ರೈ ರೋಸ್ಟ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿದ್ದೀವಲ್ಲ, ಅದೇ ಮಿಕ್ಸಿ ಜಾರಿಗೆ ಇದನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಒಂದು ದಪ್ಪ ತಳದ ಕಡಾಯಿಯನ್ನು ತೆಗೆದುಕೊಳ್ಳಿ. ಆದಷ್ಟು ಸ್ಟೀಲ್ ಪಾತ್ರೆಯನ್ನೇ ತೆಗೆದುಕೊಂಡು ಅದಕ್ಕೆ ಒಂದು 8-10 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ, ನಾನು ಕಡಲೆಕಾಯಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ನಾನು ಅಡುಗೆಗೆ ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನೇ ಬಳಸೋದು. ಇದಕ್ಕೆ ಕೊಬ್ಬರಿ ಎಣ್ಣೆ ಯಾಕೋ ಚೆನ್ನಾಗಾಗಲ್ಲ ಅನ್ನಿಸ್ತು, ಅದಕ್ಕೆ ಕಡಲೆಕಾಯಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಎಣ್ಣೆ ನೋಡಿ ಬಿಸಿಯಾಗಿದೆ. ಈಗ ಬಿಸಿ ಆದಮೇಲೆ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿ ಅದು ಸಿಡಿಯುತ್ತೆ. ಅದು ಸಿಡಿದ ಮೇಲೆ ಒಂದು ಪಲಾವ್ ಎಲೆಯನ್ನು ಹಾಕಿ, ಆಮೇಲೆ 1 ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕಿ, ಆಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಅದರಲ್ಲಿ ಹಾಕಿ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಎಲ್ಲವನ್ನು ಕ್ಲೀನಾಗಿ ಅದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ 1 ಸ್ಪೂನು ಧನಿಯಾ ಪೌಡರ್, ಆಮೇಲೆ 1 ಸ್ಪೂನು ಜೀರಾ ಪೌಡರ್ ಸೇರಿಸ್ಕೊಳ್ಳಿ. ಆಮೇಲೆ ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡಬಹುದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡ್ರನ್ನು ನಾನು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲೆ ಬೇಡ, ಇಷ್ಟ ಆಗಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಒಂದು ಅರ್ಧ ಸ್ಪೂನ್ ಹಳದಿ ಹಾಕ್ಕೊಳ್ಳಿ, ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು. ಬೇಕಂದರೆ ನೀವು 2 ಸ್ಪೂನ್ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಮಕ್ಕಳು ಹಾಕ್ಕೊಳ್ತಾರೆ. ತುಂಬ ಖಾರ ಬೇಡ, ಒಂದು ಸ್ವಲ್ಪ ಖಾರ ಇದ್ದರೆ ಅವ್ರು ಹಾಕ್ಕೊಳ್ತಾರೆ ಅಂತ ನಾನು 1 ಸ್ಪೂನ್ ಹಾಕಿದ್ದೀನಿ. ಸ್ಪೂನ್ ಹಾಕಿ ಇದು ಮಾಡ್ಕೊಳ್ಳಿ. ಆಮೇಲೆ ಇದು ಕುದಿಯುವಾಗ ತುಂಬ ಸಿಡಿಯುತ್ತೆ ಈ ಥರ, ಅದಕ್ಕೆ ಮುಚ್ಚಳವನ್ನು ಮುಚ್ಚಿಬಿಡಿ. ಒಂದು ಸ್ವಲ್ಪ ಟೈಮ್ ಆದಮೇಲೆ ತಳ ಹಿಡ್ಕೋಬಾರ್ದು ಅಂತ ಆ ಮುಚ್ಚಳನ ಅಡ್ಡ ಹಿಡ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇಲ್ಲಾಂದರೆ ಕೈಗೆಲ್ಲ ಸಿಡಿದು ಕೈಯೆಲ್ಲ ಸುಟ್ಟೋಗುತ್ತೆ. ಆಮೇಲೆ ಮೋಸ್ಟ್ಲಿ ನಾನ್ ಸ್ಟಿಕ್ ಆದರೆ ಸಿಡಿಯಲ್ವೋ ಏನೋ ಗೊತ್ತಿಲ್ಲ ನನಗೆ, ಇದಂತೂ ಸಿಡಿಯುತ್ತೆ. ಈ ಪಾತ್ರೆಯಲ್ಲಿ ಮಾಡಿದ್ರಂತೂ ತುಂಬಾ ಸಿಡಿಯುತ್ತೆ. ನಾನು ಅದಕ್ಕೆ ಮುಚ್ಚಳ ಮುಚ್ಚೇ ಕುದಿಸೋದು. ನೋಡಿ, ಅದಕ್ಕೆ ಬೇಕಾಗುವಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕಿದ ಮೇಲೆ ಸಪೋಸ್ ಉಪ್ಪೇನಾದರೂ ಕಡಿಮೆ ಅನಿಸ್ಬೋದು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಇಷ್ಟು ನೀರೆಲ್ಲ ಹಾಕಾದ್ಮೇಲೆ ಅದು ಇನ್ನೊಂದು ಸಲ ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ಗ್ರೇವಿ ರೆಡಿಯಾಗಿದೆ. ಗೀ ರೈಸ್ ಕೂಡ ರೆಡಿ ಇದೆ. ನಾನು ಗೀ ರೈಸು ಪಲಾವ್ ಏನೇ ಮಾಡೋದಿದ್ರೂ ನಮ್ಮ ಮನೆ ಅಕ್ಕಿಯನ್ನೇ ಬಳಸೋದು. ನಮ್ಮೂರಲ್ಲಿ ಗದ್ದೆ ಇದೆ, ಭತ್ತ ಬೆಳಿತೇವೆ. ಸೊ ಅಕ್ಕಿ ಎಲ್ಲ ಊರಿಂದನೇ ತಂದಿರ್ತೇವೆ. ಮನೇಲಿ ಎಲ್ರಿಗೂ ಅದೇ ಅಕ್ಕಿ ಇಷ್ಟ ಆಗುತ್ತೆ, ಸೊ ಅದರಿಂದನೇ ಮಾಡಿರ್ತೇನೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.